ಪೊಲೀಸವ್ರು ಇಟ್ಕೊಬಿಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಾ ವೆರಿ ಡೇಂಜರಸ್. ಈ ತರ ಹೊಟ್ಟೆ ಉರ್ಸಿದ್ರೆ ಯಾರು ಇರ್ತಾರೆ? ಗೈಸ್, ಹೋಗ್ತಾ ದಾರಿಲಿ ಪೊಲೀಸವ್ರು ಇಟ್ಕೊಬಿಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕರಿತಾ ಇದ್ದಾರೆ. ಕೊಡ್ತೀನಿ, ಫಸ್ಟು ಕೇಳೋಗು. ಏನಾಯಿತು? 4000 ಹೋಗ್ತಾಯಿತ್ತು. ಎಷ್ಟು? 4000 ಕೇಳ್ತಿದ್ದಾರಾ? ಪೊಲ್ಯೂಷನ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಆಗಿದೆ. ನಾನು ಕಾರ್ ಓನರಿಗೆ ಫೋನ್ ಮಾಡಿದೆ. ಅವರು ಅದೇ ಸ್ವಲ್ಪ ದುಡ್ಡು ಕೊಟ್ಟು ಹಾಗೆ ಹೋಗಿ ನಾನು ಆಮೇಲೆ ಕೊಡ್ತೀನಿ ಅಂತ. ಅದಕ್ಕೆ ಇನ್ನೊಬ್ಬರ ಹತ್ರ ಫೋನ್ ಮಾಡಿಸಿದೆ. ಲಾಸ್ಟಿಗೂ 500 ರೂಪಾಯಿ ಕೊಟ್ಟು ಬಂದ್ವಿ. ಅವ್ರು 4000 ಕೇಳಿದ್ರು. ನಾವು ಏನೇ ಮಾಡಿದ್ರು ಕೊಡಲಿಲ್ಲ. ಪ್ಲೀಸ್ 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 ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ 1000 ರೂಪೀಸ್ ಕೇಳಿದ್ರು. ಯಾವಾಗಲೂ ಇಲ್ಲ, ನಾವು ಸ್ಟೂಡೆಂಟ್ಸ್, ನಾವು ಹಂಗೆ ಹಿಂಗೆ ಅಂತ ಅಂದ್ವಿ. ಇಲ್ಲಿ ಹೇಗೆ ಅಂದರೆ ಟೈಮ್ ಪಿಕಪ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ. ಏನಕ್ಕೆ 4:04ವರೆಗೆ ಫುಲ್ ಸನ್ಸೆಟ್ ಆಗುತ್ತೆ. ಸೊ ಫುಲ್ ಕತ್ಲೆ ಆಗುತ್ತೆ, ನಾವೇನು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಬೇಗ ಎದ್ದು ಬೇಗ ಹೊರಟ್ರು ಇಲ್ಲೇ ಲೇಟ್ ಆಗಿಬಿಡ್ತು. ಸೊ ಏನು ಮಾಡೋದ ಗೊತ್ತಿಲ್ಲ. ಇವತ್ತು ನಾವು 2 ಪ್ಲೇಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾವು ಹೋಗ್ತಿರೋ ಜಾಗ ಸ್ವಲ್ಪ ಏನೋ ಫೇಮಸ್ಸೇ, ಬಟ್ ಯಾರು ಅಷ್ಟು ಜನ ಬರಲ್ಲ. ಕ್ರೌಡ್ ಸ್ವಲ್ಪ ಕಮ್ಮಿನೇ, ಇಂಟೀರಿಯರ್ ಒಳಗಡೆ ಇರೋದಲ್ಲ, ಅದಕ್ಕೋಸ್ಕರ. ಶಿಲಾಂಗಿನ ತುಂಬಾ ದೂರ ಇದೆ, 5 hours ಜರ್ನಿ ಶಿಲಾಂಗಿಂದ. ಯಪ್ಪ, ಅಲ್ಲಿ ನೋಡಿ ಧೂಳ್ ನೋಡು, ಧೂಳ್ ಮಗ ಧೂಳ್, ಧೂಳ್ ಮಗ ಧೂಳ್. ಏನು ಕಾಣ್ತಿಲ್ಲ ಚೇತು. ಓ ಮೈ ಗಾಡ್, ಅಲ್ಲಿ ನೋಡಲಿ ಬರೀ ಟ್ರಕ್ ಇದೆ. ಇಲ್ಲಂತೂ ದಾರಿ ಉದ್ದಕ್ಕೂ ಸಿಕ್ತು. कितना किलोमीटर ಇದೆ? 10 किलोमीटर. गाइड गाड़ी भी है, गाइड भी है. कितना अमाउंट? गाड़ी का 3500. ಸೊ ಇವಾಗ ಬೆಳಗಿನ ತಿಂಡಿಗೆ ನಿಂದಿರಲಿಲ್ಲ, ಫ್ರೂಟ್ಸ್ ತಿಂದಿದ್ವಿ. ಸೊ ಇವಾಗ ಮ್ಯಾಗಿ ತಿಂದ್ಕೊಂಡು ಹೊರಡೋಣ ಅಂತ. ಬಟ್ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಇದೆ ಅನ್ಸುತ್ತಲ್ಲ. 10 ಕಿಲೋಮೀಟರ್ಸ್ ಇದೆ. ಬಟ್ ಕಾರಲ್ಲಿ ಹೋಗೋಕ್ಕಾಗಲ್ವಂತೆ, ಜೀಪಲ್ಲೇ ಹೋಗಬೇಕು. ಅದಕ್ಕೋಸ್ಕರ 5500 ರೂಪಾಯಿ ಕೊಡ್ತಾ ಇದ್ದೀವಿ. 500 ರೂಪಾಯಿ ಅವ್ರ ಗೈಡ್ ಅಂದರೆ ಏನೇನು ತೋರ್ಸೋಕ್ಕೆ ಅವ್ರು ಬರ್ತಾ ಇದ್ದಾರೆ. ಸೊ ಲಿಟ್ರಲಿ ಹೇಗಾಗ್ತಿದೆ ಅಂದರೆ ಫುಲ್ ದುಡ್ಡು ಹೋಗ್ತಾನೆ ಇದೆ, ಎಷ್ಟು ಅಂತ ಗೊತ್ತಾಗಲ್ಲ. ಇವಾಗ ಇಲ್ಲಿ ತನಕ ಬಂದ ಮೇಲೆ ನೋಡಲಿಲ್ಲ ಅಂದರೆ ವೇಸ್ಟ್. ನಾವು ಅಲ್ಲಿಂದ ಅಲ್ಲಿ ತನಕ ಒಂದು ಫುಲ್ ಡೆಡ್ಲಿ ವೇಸ್ಟ್ ಆಗುತ್ತೆ ಅಂತ 5000 ರೂಪಾಯಿ ಹೋದರೂ ಪರವಾಗಿಲ್ಲ, ನೋಡ್ಕೊಂಡು ಹೋಗೋಣ ಚೆನ್ನಾಗಿ ಅಂತ ಡಿಸೈಡ್ ಮಾಡಿಕೊಂಡು ಮ್ಯಾಗೆ ತಿನ್ಕೊಂಡು ಪಟ್ ಅಂತ ಹೊರಡಬೇಕು. ನಾ ಹೋಗ್ತಿರೋ ಜಾಗ ಹೆಸರು ಕಡುಮ್ ಫಾಲ್ಸ್ ಅಂತ. ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಟ್ರಕ್ ಆದರೂ ಮಾಡ್ಬೋದು ಅಥವಾ ಜೀಪಲ್ಲಾದರೂ ಹೋಗ್ಬೋದು. ಬಟ್ ನಾವು ಜೀಪ್ ತೊಗೊಂಡ್ವಿ, ಬಿಕಾಸ್ ಬೆಳಿಗ್ಗೆನೇ ಬರಬೇಕಿತ್ತಂದರೆ ಟ್ರಕ್ ಮಾಡಬೇಕು ಅಂದರೆ ಇಲ್ಲಿ ಬೇಗನೆ ಕತ್ಲೆ ಆಗುತ್ತೆ. ಅದಕ್ಕೋಸ್ಕರ ನಾವು ರಿಸ್ಕ್ ತಗೊಳ್ಳೋದು ಬೇಡ, ನಾವು ಜೀಪಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗಬೇಕಾದ್ರೆ ತುಂಬಾ ಬ್ಯೂಟಿಫುಲ್ ಲೊಕೇಶನ್ಸ್ ಕಾಣಿಸುತ್ತೆ ಆ್ಯಂಡ್ ತುಂಬ ವಸ್ಟಾಗಿದೆ ಏನು ರೋಡು. ಇಲ್ಲಿಗೆ ಬಂದು ಜೀಪ್ ನಿಲ್ಲಿಸ್ತಾರೆ ಆ್ಯಂಡ್ ಇಲ್ಲಿಂದ 1 ಕಿಲೋಮೀಟ್ರ್ ನಾವು ವಾಕ್ ಮಾಡ್ಕೊಂಡು ಹೋಗಬೇಕು. ತುಂಬಾ ಕಷ್ಟ ಇರುತ್ತೆ. ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ್ಯಂಡ್ ಬಂದ ತಕ್ಷಣ ಒಂದು ವ್ಯೂ ಕಾಣಿಸ್ತು. ಅಬ್ಬಾ, ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅನಿಸ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ವ್ಯೂ. ಆ್ಯಂಡ್ ಇಲ್ಲಿ ತನಕ ಬಂದಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತ ಅನ್ನಿಸ್ತು. ಊಟ ತಿಂದಲೇ ಫುಲ್ ಸುಸ್ತಾಗ್ತಾ ಇದೆ. ಫುಲ್ ಅಂದರೆ ಫುಲ್ಲು. ಮೈ ಗಾಡ್, ಲಿಟ್ರಲಿ ಆಗ್ತಾ ಇಲ್ಲ. ಇನ್ನು 5 ನಿಮಿಷ ಅಂತ ನೋಡೋಣ. ಇವಾಗ ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೊರಟ್ವಿ. ಬಟ್ ಇದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಇದು ಸ್ವಲ್ಪ ಕಷ್ಟ ಆಯಿತು, ತುಂಬಾ ಕೆಟ್ಟದಾಗಿತ್ತು ಟ್ರಕ್ ಮಾಡೋಕ್ಕೆ. ಆ್ಯಂಡ್ ಇವರು ಇರಲಿಲ್ಲ ಅಂದಿದ್ರೆ ನಾವು ನಿಜವಾಗ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ನಾವಿಬ್ಬರು ಹುಡುಗಿರು. ಸೊ ತುಂಬಾ ಹೆಲ್ಪ್ ಮಾಡಿದ್ರು ಆ್ಯಂಡ್ ಗೈಡ್ ಮಾಡಿದ್ರು.
ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಬೇಕು. ಹಿಂಗಿದೆ ನೋಡಿ ಗೈಸ್. ಯಪ್ಪ ವೆರಿ ಡೇಂಜರಸ್. ಥ್ಯಾಂಕ್ ಯು ಭಯ್ಯ. Memarkan kurang mungkin no. Biar mari biar. ಈಗಲಾ ನನ್ನ ಫಸ್ಟ್ ಇನ್ಸ್ಟಾಕ್ಟ್ ಫೋಟೋ ಈ ಕೇವಿಂದ. ರೆಡಿ ಟಾಟಾ. ಹೆಂಗ್ ಬಂದಿದೆ ಗೊತ್ತಿಲ್ಲ. ಬಿಲ್ಸಿ ತೋರ್ಸು. ನೋಡಿ ಗೈಸ್, ಅವಳನ್ನ ಮಾತ್ರ ತೆಕ್ಕೊಂಡಿದ್ದಾಳು ಅವಳು ವೆರಿ ಬ್ಯಾಡ್ ಆಗಿ. ಇನ್ನೊಂದ್ಸರಿ ತಕೊಳ್ಳೋಣ ತಡಿ. Saya ham sedang tu lah. Saya ham ni belum ham dia tu. ಓಕೆ, ಒಳಗಡೆ ಹೋಗ್ತಾ ಇದ್ದಾರೆ. ಯಪ್ಪ, ಅವ್ರು ಇನ್ನೊಂದು ಕೇವ್ ಒಳಗಡೆ ಇದ್ದಾರೆ. ನಮಗೆ ಕರ್ಕೊ ಬಂದಿದ್ರಲ್ಲ ಅವರು. ಕ್ರೇಜಿ. ಇವಳು ಕುರ್ಕುರೆ ತಿಂತಿದ್ದಾಳೆ, ನಾನು ಅಷ್ಟೇ. ಇನ್ನೇನು ಮಾಡಿ ಗುಡ್ಡೆ ತಿಂದು ಹೇಳು. ಇವಳ ಜೊತೆ ಸೇರ್ಕೊಂಡು ಜಂಕ್ ಫುಡ್ ಎಲ್ಲ ತಿಂತಿದ್ದೀನಿ. ಈ ಥರ ಹೊಟ್ಟೆ ಉರ್ಸಿದ್ರೆ ಯಾರು ಇರ್ತಾರೆ ಹೇಳಿ? ನೀನು ಇರ್ತೀಯಲ್ಲ, ಇರ್ಬೇಕು ನೀನು. ಕ್ರೇಜಿ. ಇದೊಂದು ನಾವು ಶೂಟ್ ಮಾಡಿದ್ವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಅವಳು ಇಲ್ಲೇ ನಿಂತ್ಕೊಂಡು ಮಾಡಿದ್ದಾಳೆ, ನಾನು ಅಲ್ಲೇ ನಿಂತ್ಕೊಂಡು ಶೂಟ್ ಮಾಡಿ. ಇದೊಂದೇ ಬಂಡೆ ಇರೋದು ನಮಗೆ. ಇದೊಂದೇ ಬಂಡೆ ಇರೋದು, ಇಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಯಪ್ಪ, ಅದು ನಿಂತಲ್ಲೇ. ಅಲ್ಲ, ಅಲ್ಲಿ ಆ ಕೇವ್ ಒಳಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಸಂಜೆ ಆಯ್ತು. ಸಂಜೆ ಆಯ್ತು. ಇಲ್ಲೆಲ್ಲ ನಾವು ನೆನ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿಲ್ಲ. ನೋಡಿ ಇವರು ಮುಖ ತಕೊಂತಿದ್ದಾರೆ ಇಲ್ಲೇ. ಹಾಯ್ ಭಯ್ಯ. ಇವಾಗ ಹೋಗ್ತಾ ಇದೀವಿ. ಇನ್ನು ಬೇರೆಯವರೆಲ್ಲ ಆ ಕಡೆ ಇದ್ದಾರೆ. ಸೊ ನೀವೇನಾದ್ರು ಇಲ್ಲಿಗೆ ಬಂದರೆ ಬಟ್ಟೆ ತೊಗೊಂಬನ್ನಿ, ಸೊ ದಟ್ ನೀವು ಆ ಕೇವ್ ಒಳಗಡೆ ಹೋಗ್ಬೋದು. ಆ್ಯಂಡ್ ಈ ಜಾಗಕ್ಕೆ 5,000 ರೂಪಾಯಿ. 5 ಅಲ್ಲ, 6,500. ಅದು ಆ ಪ್ಲೇಸಿಗೆ ಮಾತ್ರ 5,000 ರೂಪಾಯಿ. ಇದು ಎಕ್ಸ್ಟ್ರಾ ಫೀಸು. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. 6,500 ಆಗುತ್ತೆ, 6,500 ಆಗುತ್ತೆ. ಸೊ ಸ್ವಲ್ಪ ಬಾರ್ಗಿನ್ ಮಾಡಬೇಕು. ಇದು ತುಂಬಾ ಕಾಸ್ಟ್ಲಿ. ಪ್ಲಸ್ ಲೆಸ್ ಕ್ರೌಡೆಡ್, ಪೀಸ್ಫುಲ್ ಆಗಿದೆ. ಹೌದು, ಯಾರೂ ಇಲ್ಲ, ನಾವು ಮಾತ್ರ. ಸೊ ಗೈಸ್, ಇವಾಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಆರಾಮಾಗಿ ಮಾತಾಡ್ಕೊಂಡು. ಸೊ ನೋಡೋದಲ್ಲ, ಈ ಒಂದು ಭಯಂಕರವಾದ ಟ್ರಕ್ ಹೇಗಿತ್ತು. ಸ್ವಲ್ಪನೇ ಟ್ರಕ್ ಮಾಡಿದ್ರು ಒಂಥರ ಅಡ್ವೆಂಚರ್ ಆಗಿತ್ತು. ನಂಗಂತೂ ತುಂಬಾ ಖುಷಿ ಆಯಿತು. ನಾವಿಬ್ಬರು ಎಂಜಾಯ್ ಮಾಡಿದ್ವಿ, ಕಾಲ ಕಳೆದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಜಾಗದಲ್ಲಿ ಸಿಗ್ತೀನಿ. ಬಾಯ್.